Raj Electronics and Home Appliances Loan Facility available. ಈ ಉಪವಾಸ ಸತ್ಯಾಗ್ರಹದಲ್ಲಿ ಇಲಾಖೆಯ ನೌಕರರು ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ಸಮಸ್ತ ಎಲ್ಲ ಪೌರ ಕಾರ್ಮಿಕರ ಅವರ ಬೇಡಿಕೆ ಏನಿದೆ ಈ ಸರ್ಕಾರಕ್ಕೆ, ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಸಮಸ್ತ ನಗರವನ್ನ ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ನಾವೆಲ್ಲರೂ ಬಡವರು, ನಮಗ್ ಬಿತ್ತಲಕ್ಕೆ ಹೊಲ ಇಲ್ಲ, ಇರ್ಲಕ್ ಮನಿ ಇಲ್ಲ, ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಕ್ಕಂಥವ್ರು ನಾವು ಅತ್ಯಂತ ಶ್ರಮ ವಹಿಸಿ ಪ್ರಾಮಾಣಿಕವಾಗಿ ಪ್ರತಿದಿನ ಬೆಳಗಾದ್ರೆ ಅದೆಷ್ಟೋ ಟನ್ ಕಸ ಇಲ್ಲಿಂದ ತೆಗೆದು ಹೊರಗೆ ಹಾಕ್ತಕ್ಕಂಥ ಪೌರ ಕಾರ್ಮಿಕರು. ಇವತ್ತು ಈ ನಗರದ ಎಲ್ಲ ಸಮಸ್ತ ನಾಗರಿಕರು ಸುಂದರವನ್ನ ಬದುಕಲಿಕ್ಕೆ ಅದಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ ನಗರಸಭೆಯ ಎಲ್ಲ ಪೌರ ಕಾರ್ಮಿಕರು. ಇವತ್ತು ಈ ಬಡ ಪೌರ ಕಾರ್ಮಿಕರಿಗೆ ಈ ಸರ್ಕಾರ ಸುಮಾರು 12 ತಿಂಗಳು ಅದಕ್ಕಿಂತ ಮೇಲ್ಪಟ್ಟು, ಎಷ್ಟು ತಿಂಗಳಿಂದ ಸ್ಯಾಲರಿ ಇಲ್ಲಪ್ಪ ನಿಮ್ಗೀಗ? 15 ತಿಂಗಳಿಂದ ಅವರಿಗೆ ಸ್ಯಾಲರಿ ಇಲ್ಲ. ನನಗೊಂದು ಕಡೆ ಅನಿಸ್ತಾ ಇದೆ, ಬಹುತೇಕ ಈ ಸರ್ಕಾರ ದಿವಾಳಿ ಆಗಿದೆ ಅನ್ನೋ ಈ ಸರ್ಕಾರ ಅಂತ ಹೇಳಿ. ಯಾರು ಕಷ್ಟಪಟ್ಟು ದುಡಿತಾರೋ, ಯಾರಿಗೆ 1 ತಿಂಗಳ 2 ತಿಂಗಳ ಪಗಾರ ಕೊಟ್ಟರೆ ಅವ್ರ ಮನೆ ನಡೆಯೋದಿಲ್ಲೋ, ಅವ್ರ ಮನೆಯಾಗ ರೇಷನ್ ಇರಲ್ಲೋ, ಅಂತವರಿಗೆ ನಿಮ್ಗ ಪಗಾರ ಕೊಡ್ಲಿಕ್ಕಾಗಲ್ದ ಬಹುತೇಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ. इकबाल पटेल प्राइमरी एंड हाई स्कूल, शेख मोइनुद्दीन PU कॉलेज हुलसुर, एडमिशन आर ओपन, बॉयज और गर्ल्स हॉस्टल भी अवेलेबल है. ಈ ನೆಲದ ಒಬ್ಬ ಶಾಸಕನಾಗಿ ಅದರ ಜೊತೆಗೆ ನಮ್ಮ ಸಚಿವರು ರಹೀಂ ಖಾನ್ ಅವರು, ನನಗನಿಸ್ತಾ ಇದೆ ಏನಂದ್ರ, ರಹೀಂ ಖಾನ್ ಅವರೇ ನೀವು ಇರೋದಕ್ಕಿಂತ ರಿಸೈನ್ ಮಾಡಿ ಹೋದ್ರೆ ನನಗೆ ಬಹಳ ಒಳ್ಳೆಯದೇನೋ ಅಂತ ಹೇಳಿ ಅನಿಸ್ತದ. ಬರ್ರಿ ಬಸವ ಕಲ್ಯಾಣಕ, ಇಲ್ಲಿಯ ಬಡ ಪೌರ ಕಾರ್ಮಿಕರ ಪರಿಸ್ಥಿತಿಯನ್ನ ತಾವು ನೋಡ್ರಿ. ನೀವು ಐಷಾರಾಮಿದೊಳಗಿದ್ದೀರಲ್ಲ, ತಿಂಗಳಿಗೆ 8 ಲಕ್ಷ ರೂಪಾಯಿ TAD ನಿಮ್ಗೆ ಹೊಂಟದಲ್ಲ, ಈ ಬಡವರ ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ನಗರದ ಪರಿಸ್ಥಿತಿಯನ್ನು ನೋಡ್ರಿ, ಪ್ರತಿಯೊಂದು ಕಡೆ ಗುಂಡಿ ಬಿದ್ದು ಹೋಗ್ಯಾವ, ಒಂದು ರಸ್ತೆ ಸರಿ ಇಲ್ಲ, ಬೀದರ್ನೊಳಗೂ ಮಲ್ಕಂತರ ಗಾಡಿ ಬಿದ್ದಾವ. ನಿಮ್ಮ ಜಿಲ್ಲೆ, ನಿಮ್ಮ ಕ್ಷೇತ್ರ, ನಿಮ್ಮ ಹೋಮ್ ತಾಲೂಕುಗಳ ಪರಿಸ್ಥಿತಿ ಈ ರೀತಿ ಆದ್ರೆ ಈ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ನೈತಿಕತೆ ನಿಮ್ಗೆ ಏನಿದೆ ರಹೀಂ ಖಾನ್ ಅವರೇ? ಜಾಗ ಖಾಲಿ ಮಾಡ್ರಿ. ನೀವು ಯಾವ ರೀತಿ ಕೆಲಸ ಮಾಡಬೇಕು ಆ ಪೌರ ಕಾರ್ಮಿಕರ ಇಲಾಖೆಯವರಿಗೆ ಕೇಳ್ರಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ಪೌರ ಕಾರ್ಮಿಕರಿಗೆ ಖಾಯಂ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಇವರು ಬದುಕು ಉದ್ಧಾರ ಆಗ್ತಕ್ಕಂಥ ಕೆಲಸ ಮಾಡಿದ್ದು BS ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು ನಾವು ನೆನೆಸಬೇಕಾಗ್ತದ. ಇವತ್ತೇನು ಆದೇಶ ಮಾಡ್ತಿರ್ತಾರೋ ಇವರು ಸ್ಯಾಲರಿ ಕೊಡು ಅಂದ್ರ, ನಾನು ವಿಧಾನಸಭೆಯೊಳಗೂ ಒಂದೇ ಸಾವಿರ ಆಗ್ರಹ ಮಾಡಿನಿ. ಅವ್ರ ಬದುಕು ನಡೆಸದೆ ತೊಂದರೆ ಆಗ್ಯದ, ಅವ್ರಿಗೆ ಕಿರಾಣಿ ದುಕಾನ್ಗೆ ಹೋದ್ರೆ ಕಿರಾಣಿ ಕೊಡ್ತಾ ಇಲ್ಲ ಅಂತ ಹೇಳಿ 10 ಸಲ ಆಗ್ರಹ ಮಾಡಿದ್ರು ಕೂಡ ನೀವು ತಿರುಗಿ ನೋಡ್ಲಕ್ ತಯಾರಿಲ್ಲ, ಅವ್ರ ಸ್ಯಾಲರಿ ಕೊಡ್ಲಿಕ್ಕೆ ತಯಾರಿಲ್ಲ. ಬಹುತೇಕ ಇಡೀ ರಾಜ್ಯದ 7 ಕೋಟಿ ಜನ ನೋಡ್ತಾ ಇದ್ದಾರೆ ಈ ದಿವಾಳಿ ಸರ್ಕಾರವನ್ನು. नोबेल इंग्लिश मीडियम पब्लिक स्कूल, एडमिशन आर ओपन, न्यू एडमिशन के लिए फ्री स्कूल किट दी जाएगी और जानकारी के लिए दिए गए नंबर पर कॉल करें. ನಾಚಿಕೆ ಆಗ್ಬೇಕು ರಹೀಂ ಖಾನ್ ಅವರಿಗೆ, ಅಟ್ಲೀಸ್ಟ್ ನಮ್ಮ ಜಿಲ್ಲೆಯವರಿಗೆ, ಬಸವ ಕಲ್ಯಾಣದವರಿಗೆ, ಒಳಕತ್ ಬರಲ್ಲ, ಬಸವ ಕಲ್ಯಾಣದವರಿಗೆ ಸ್ಯಾಲರಿ ಕೊಡಕ್ ನಿಮ್ಗೆ ಆಗ್ತಾ ಇಲ್ಲ. ಸ್ಯಾಲರಿ ಏನಂತೇಳಿ ಆದೇಶ ಮಾಡ್ತೀರಿ, ನಗರಸಭೆ ಕೊಟ್ಟಂತ ಅನುದಾನಗಳು ಸ್ಯಾಲರಿ ಮಾಡ್ಬೇಕಂತೇಳಿ ಆದೇಶ ಮಾಡ್ತೀರಿ. ನಗರಸಭೆ ಯಾವ ರೀತಿ ನಡೆಸಬೇಕು, ಅಭಿವೃದ್ಧಿ ಯಾವ ರೀತಿ ಆಗಬೇಕು, ಬಹುತೇಕ ನನ್ನ ಪ್ರಕಾರ
ಇದು ಮಾನವ ಮರ್ಯಾದೆ ಇಲ್ಲದಂತ ಸರ್ಕಾರ ಇದು. ನಮ್ಮ ಮಂತ್ರಿಗಳು ರಹೀಂ ಖಾನ್ ಅವರು ಎಲ್ಲ ಬಿಟ್ಟವರು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಸಮಸ್ತ ಎಲ್ಲ ಪೌರ ಕಾರ್ಮಿಕರಿಗೆ ನಾನು ನಿಮ್ಮ ಶಾಸಕನಾಗಿ ನಾನು ಕೂಡ ವಿಶೇಷವಾಗಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ನಾನು ನಿಮ್ಮ ಸಂಬಳವನ್ನ ಕೊಡ್ತಕ್ಕಂತ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೀನಿ. ನಾವ್ಯಾರು ಆಸೆ ಬಿಡಬಾರದು. ನಿಮ್ಮ ಕೆಲಸಕ್ಕೆ ನೀವು ನಿರಂತರವಾಗಿ ಪ್ರಯತ್ನ ಮಾಡಬೇಕು. ನಾನು ಧರಣಿ ಕೂತಾದ್ರೂ ನಿಮಗೆ ಸಂಬಳ ಕೊಡ್ತಕ್ಕಂತ ಕೆಲಸ ನಾನು ಮಾಡ್ತೀನಿ. ಅದಕ್ಕ ಇನ್ನೊಂದ್ಸಲ ಹೇಳ್ತೀನಿ, ರಹೀಂ ಖಾನ್ ಅವರೇ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ, ನಿಮಗೂ ಏನಾರೆ ಈ ಬಡವರ ಬಗ್ಗೆ ನಿಮಗೆ ಕಾಳಜಿ ಇದ್ರ ಹೋರಿ ಮುಖ್ಯಮಂತ್ರಿಗಳ ಹತ್ರ ಕೂಡ್ರಿ. ಆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿಗಳು ನೀವು ನಿಮ್ ಕೈ ಕೆಲ ಕೆಲಸ ಮಾಡ್ತಕ್ಕಂತ ಪೌರ ಕಾರ್ಮಿಕರಿಗೆ ವರ್ಷಗಂಟ್ಲೆ 20 ದಿನ ನೀವು ಸ್ಯಾಲರಿ ಕೊಡೋದಂದ್ರ ನೀವು ಮಂತ್ರಿಯಾಗಿರ್ತಕ್ಕಂಥದ್ದು ನನಗನ್ಸಿ ಮಟ್ಟಿಗೆ ಸರಿ ಇಲ್ಲ. ಇಲ್ಲಾಂದ್ರೆ ರಿಸೈನ್ ಮಾಡ್ರಿ ನೀವು. ಬಹುತೇಕ ನನ್ನ ಅನುಭವ ನಾನು ನೋಡುವಂತ ಅಸಮರ್ಥ ಮಂತ್ರಿ ಯಾರಂದ್ರೆ ರಹೀಂ ಖಾನ್. ಅವರು ಮಂತ್ರಿಯಾಗಿ ಮುಂದುವರಿಬಾರ್ದು. ನಾನು 100ಕ್ಕೆ 100 ನಿಮ್ಮ ಪರವಾಗಿ ಮುಖ್ಯಮಂತ್ರಿಗಳಲ್ಲಿ ಹೋಗಿ ಬೇಡಿಕೆ ಇಟ್ಟು ಆದಷ್ಟು ಶೀಘ್ರದಲ್ಲಿ ಸಂಬಳ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ.